7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ ಅಂತ ಒಂದು ತರಲಾಯಿತು. ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೊಟ್ಟ ಮೊದಲಿಗೆ SCP-TSP ಆ್ಯಕ್ಟನ್ನು ತಂದರು. ಅದರ ಮೂಲ ಉದ್ದೇಶ ಏನಂತಂದರೆ ಬಡತನ ನಿರ್ಮೂಲನೆ, ಆರ್ಥಿಕ ಸ್ವಾವಲಂಬನೆ ಮತ್ತು ಅಸೆಟ್ ಬಿಲ್ಡಿಂಗ್ ಪರ್ಪಸ್, ಮತ್ತು ಸಾಮಾಜಿಕ ಅಸಮಾನತೆಯಿಂದ ಒಳಗಾಗತಕ್ಕಂಥ ಈ ದಲಿತ ಸಮುದಾಯಗಳನ್ನ ತಡೆಯಲಿಕ್ಕಿರ್ತಕ್ಕಂಥದ್ದು, ಇದರ ಕಲ್ಯಾಣ ಕಾರ್ಯಕ್ರಮಗಳು ಮಾತ್ರ ಇರತಕ್ಕಂಥದ್ದು SCP-T ಆ್ಯಕ್ಟಲ್ಲಿ. ಇದರಲ್ಲಿ ಏನು ಮಾಡಿದ್ರು ಅಂತ ವೆರಿ ಸ್ಪೆಸಿಫಿಕ್ ಅದರಲ್ಲಿ. ಇದು ಸಂವಿಧಾನದ ಆಶಯ ಕೂಡ ಅನುಚ್ಛೇದ 46 ಅದು ಸಂಪೂರ್ಣವಾಗಿ ಹೇಳಿದ್ದಾರೆ ಏನು ಮಾಡ್ಬೋದು ಅಂತ ಹೇಳಿ. ಅದರ ಪ್ರಕಾರ ಇದನ್ನು ಮಾಡಿರತಕ್ಕಂಥದ್ದು. ಆದರೆ ಇಲ್ಲೇನಾಗ್ತಾ ಇದೆ, ನೀವೀಗ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಹೇಗೆ ಅದು ಸರಿ ಇಲ್ಲ ಅಂತ. ಯಾವ ಕಾರಣಕ್ಕೋಸ್ಕರ 7D 7A 7B ಅಂತ ಮಾಡಿದಿರಿ. ನೀವು 7D ಕೆಳಗಡೆ ಈ ಒಂದು ನಾಗರಿಕ ಸೌಲಭ್ಯಗಳಿಗೆ ಅಂತ ಹೇಳಿ ಈ ಹಣನ ತಗೊಳ್ಳೋಂಥದ್ದು ತಮ್ಗೆ ಆಶ್ಚರ್ಯ ಆಗ್ಬೋದು. ಹುಲಿ ಸಂತತಿಯನ್ನು ಮತ್ತು ಹುಲಿಗೆ ಆಹಾರವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ SCP ಹಣವನ್ನು 500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ಅದು ಯಾವ ಸರ್ಕಾರದಲ್ಲಿ ಮಾಡಿದೆ ಅಂತ ನಮ್ಮ ರಮೇಶ್ ಬಾಬು ಅವರು, ನಮ್ಮ ದೇವರಾಜ್ ಅವರು ಅದನ್ನ ಹೇಳ್ಬಿಡಿ. ಕರೆಕ್ಟ್ ಅಲ್ಲ ಹೇಳ್ತೀನಿ, ಅಷ್ಟೇ ಅಲ್ಲ, ವಿಧಾನಸಭೆ ಉಳಿಸೋದಕ್ಕೂ SCP-TSP ಫಂಡ್ ಅದೇ ನಾನು ಹೇಳ್ತೀನಿ.